ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಸ್ಪೆಕ್ಟರ್, ವಿಷಯ ಏನಂತ ಗೊತ್ತಾದ ಮೇಲೆ ನನ್ನ ಕ್ಲೈಂಟ್ನ ಸೆಲ್ಲಲ್ಲಿ ಇಟ್ಕೊಳ್ಳೋ. ನೀವೇ ಡ್ರಾಮಾ ಮಾಡಿ ಕೇಸ್ನ ಮುಚ್ಚಾಕಕ್ಕೆ ನೋಡ್ತಾ ಇದ್ದೀರಾ. ಒಂದು ಸರಿ ಎಲ್ಲರೂ ತಗಲಾಕೊಳ್ಳಿ, ಆವಾಗಿದೆ ನಿಮಗೆಲ್ಲ. ಹಾಗೆ ಹಿಡಿಯುವಂಥ ತಪ್ಪೇನಾದರೂ ಮಾಡಿದ್ರೆ ಸಾಯೋ ತನಕ ಜೈಲಲ್ಲಿ ಕೊಳೆಯಂಗೆ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ಮಾಡಕ್ಕಿಲ್ಲ. ಏ ಜಿಗಣಿ, ಬಂಗಾರಮ್ಮನವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಕಳಿಸ್ರಿ. ಬಾ ಬಂಗಾರ, ಕುಂತ್ಕ. ನೀನ್ ಬಿರ್ನೆ ಬಂದೇ ಬರ್ತಿ ಅಂತ ನನಗೆ ಗೊತ್ತಿತ್ತು. ಅತ್ತೆ, ನಿಮ್ಮನ್ನು ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಂತೂ ಬಂದ್ರಲ್ಲ ಮಾವಯ್ಯ. ನಾವು ದಂದಿರ್ತಾಳೆ, ಕುಡಿಯೋಕೆ ಜ್ಯೂಸ್ ತಗೊಂಬ. ಸರಿ ಮಾವಯ್ಯ. ಬಂಗಾರ, ನಿನ್ನನ್ನು ನೋಡಬೇಕು ಅಂತ ಹೊರಟೆ. ಆದರೆ ಆ ಪೊಲೀಸಪ್ಪ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ ಅಂತ ಕಂಟಿ ಹೊಳ್ದ. ಈ ಕೆಲಸ ಯಾರು ಮಾಡಿದ್ರು ಅಂತ ಗೊತ್ತಾಯ್ತೆ? ಅಪ್ಪಯ್ಯ, ಅವ್ವ ಈಗ ತಾನೇ ಮನೆಗೆ ಬಂದವ್ರೆ. ಹೊಸ ಇಸ್ರಂದ ತಕೊಳ್ಳಿ ಬಿಡಿ, ಮಿಕ್ಕಿದ್ನೆಲ್ಲ ಆಮೇಲೆ ಮಾತಾಡೋದು. ಹೌದು, ಮಾವ ಹೇಳ್ತಿರೋದು ನಿಜಾನೇ. ಆದರೂ ಇಂಥ ವಿಷಯದಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ ಅನ್ನೋದೇ ಬೇಜಾರು. ರಾಧಾ, ಬಾಯಲ್ಲಿ ನನ್ನ ಬಗ್ಗೆ ಬಾ. ಅವ್ವ, ಇವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ? ಕಾರಣ ಐತೆ. ಅಮ್ಮವ್ರ ಜೈಲ್ಗೆ ಹೋಗೋಕ್ಕೆ ಇವಳೇ ಕಾರಣ. ಏನು ಹೇಳ್ತಿದ್ಯಾ ಪುಟ್ಟಕ್ಕ? ದಿಟಾಣೆಯ ಬಂಗಾರಮ್ಮನವ್ರ ಹೆಸರಿನಾಗೆ ನಾನೇ ಪತ್ರ ಬರೆದಿದ್ದು ಅಂತ ಪೊಲೀಸ್ನವ್ರಿಗೆ ಹೇಳಿಳು. ಅವರು ಸರಿಯಾಗಿ ಗದ್ರಿದ್ರು. ಸದ್ಯ ಪೊಲೀಸ್ ಹತ್ರ ನಮ್ಮ ಹೆಸರಿಲ್ಲ. ನಾನು ಬಚಾವು. ವಿಷಯ ದೊಡ್ಡದಾಗೈತೆ. ಪೊಲೀಸ್ ಸ್ಟೇಷನ್ನಾಗ ಇದನ್ನೆಲ್ಲ ಹೇಳೋದು ಬೇಡ ಅಂತೇಳಿ ನಾನೇ ನಿಮ್ಮೆದ್ರಿಗೆ ಹೇಳಿ ಅಂತ ಕರ್ಕೊಬಂದೆ. ಹೇಳವ, ಯಾವ ಕಾರಣಕ್ಕೆ ಈ ಕೆಲಸ ಮಾಡಿ ಅದನ್ನ ನನ್ನ ಬಂಗಾರನ ತಲೆ ಕಟ್ತಾ ಇದೆಯಾ? ಅಮ್ಮವ್ರ ಮೇಲೆ ಮಾತ್ರ ಅಲ್ಲ ಅಣ್ಣಯ್ಯ, ನನ್ನ ಮಗಳ ಮ್ಯಾಗೂ ಅಪೋದ ಬರಂಗೆ ಮಾಡವಳೆ. ಇದರಿಂದ ದೊಡ್ಡ ಪಿತೂರಿನೇ ಐತೆ. ಇವಳು ಒಬ್ಬಳೇ ಅಲ್ಲ, ಇವಳ ಜೊತೆಗೆ ಇನ್ನೂ ಸಾಕಷ್ಟು ಜನ ಸೇರ್ಕೊಂಡು ನನ್ನ ಮಗಳನ್ನ
ಇದ್ರಾಗ ಸಿಕ್ಕಾಕ್ಸ್ಬೇಕು ಅಂತ ಮಾಡವ್ರೆ. ಅವ್ವ ಏನ್ ಹೇಳ್ತಿದ್ಯಾ? ಹೌದು ಸ್ನೇಹ, ಅಮ್ಮವ್ರ ಮ್ಯಾಗೆ ಟೇಸನ್ನಾಗ ದೂರ ಕೊಡಬೇಕು ಅಂತಲೇ ನಯವಾಗಿ ನಾಜೂಕಾಗಿ ಪ್ಲಾನ್ ಮಾಡವ್ರೆ. ಯೋನ್ ಹೇಳ್ತಿದ್ಯಾ ಪುಟ್ಟಕ್ಕ? ನಾನು ಹೇಳ್ತಿರೋದು ದಿಟ ಅಮ್ಮವ್ರೆ. ಈ ಕೆಲಸದಾಗೆ ಇವಳು ಒಬ್ಳು ಕೈ ಅಲ್ಲ, ಇವಳ ಜೊತೆಲಿ ಇನ್ನೂ ಬೇಕಾದಷ್ಟು ಕೈಗಳು ಸೇರ್ಕೊಂಡವೆ. ಇವಳೇನಾದರೂ ಈಗ ಬಾಯಿ ಬಿಟ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಇದನ್ನು ಹೇಗಾದರೂ ಮಾಡಿ ತಡಿಬೇಕಲ್ಲ. ಏನು ಮಾಡಲಿ ಮೊದಲು ರಾಜಮ್ಮಂಗೆ ಹೇಳ್ಬೇಕು. ಹೇಳು, ಯಾಕೆ ಹಿಂಗ್ ಮಾಡಿದೆ ಹೇಳು. ದುಡ್ಡಿನ ಆಸೆಗೆ ಹಿಂಗೆ ಮಾಡ್ಬಿಟ್ಟೆ ಪುಟ್ಟಕ್ಕ. ಬೇಕಂದ್ರೆ ಅಮ್ಮ ಅವ್ರ ಮುಂದೆ ಎಲ್ಲರ ಮುಂದೆನೂ ಹೇಳ್ತೀನಿ ಅಂದಲ್ಲ, ಈಗ ಹೇಳು. ಹೇಳು. ಯೋನ್ ಪುಟ್ಟಕ್ಕ, ನಿನ್ನ ಮಗಳನ್ನ ಕಾಪಾಡ್ಕೊಳಕ್ಕೆ ಇನ್ನೂ ಪ್ರಯತ್ನ ಪಡ್ತಿದ್ಯಾ? ನನಗೂ ಹಾಗೆ ಅನಿಸ್ತಿದೆ ಅತ್ತೆ. ನನಗೆ ಪುಟ್ಟಕ್ಕ ಅವ್ರ ಮೇಲೆ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹೊಸ ನಾಟಕ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ರಾಧಾ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು. ನ್ಯಾಯ ಅಂತ ಬಂದಾಗ ನಮ್ಮ ಅವ್ವಂಗೆ ಎಲ್ಲರೂ ಒಂದೇ. ಕೇಳಿದ್ರ ಅತ್ತೆ ಇವಳ ಮಾತನ್ನ? ನಾನು ಪುಟ್ಟಕ್ಕ ಅವ್ರ ಮೇಲೆ ಆರೋಪ ಹೊರಿಸ್ತಿದ್ದೀನಂತೆ. ಇವಳು ನಿಮ್ಮ ಮೇಲೆ ಆರೋಪ ಹೊರಿಸ್ಲಿಲ್ವಾ? ಹೋ, ನಿನಗೆ ಅತ್ತೆ ಬೇರೆ ಅಮ್ಮ ಬೇರೆನಾ? ನೋಡಿದ್ರ ಅತ್ತೆ, ಪದ್ಮ ಅವರು ಅಳ್ತಿರೋದು ನೋಡಿದ್ರೆ ಇವರೇ ಹೆದರ್ಸಿ ಬೆದರ್ಸಿ ಕರ್ಕೊಂಬಂದಿದ್ದಾರೆ ಅನ್ಸತ್ತೆ. ನಮ್ಗಂತ ಬುದ್ಧಿ ಇಲ್ಲ ರಾಧಾ. ನಾನು ಎಂತವಳು ಅಂತ ಅಮ್ಮವ್ರಿಗೆ ಚಂದಾಗಿ ಗೊತ್ತು. ಅಮ್ಮವ್ರೆ, ನನ್ನ ಮಾತಿನ ಮ್ಯಾಗೆ ನಿಮಗೆ ನಂಬಿಕೆ ಇತ್ತೋ ಇಲ್ಲೋ? ನನ್ನ ಮಕ್ಕಳು ತೆಪ್ಪು ಮಾಡಿದ್ದು ನನಗೆ ಗೊತ್ತಾದರೆ ಆ ತೆಪ್ಪನ್ನ ಮುಚ್ಚಿಕ್ಕೋದಾಗಲಿ ಇಲ್ಲ ಅವ್ರ ಪರ ವಹಿಸ್ಕೊಂಡು ಮಾತಾಡೋದಾಗಲಿ ನಾನು ಎಂದೂ ಮಾಡೋಕ್ಕಿಲ್ಲ ಅಮ್ಮವ್ರೆ. ನಾನು ಸುಮ್ಕೆ ಪದ್ಮವನ್ನ ಇಲ್ಲಿ ಕರ್ಕೊಬಂದಿಲ್ಲ ಅಮ್ಮವ್ರೆ. ಅವ್ರ ಮನ್ಗೆ ಹೋಗಿ ದಿಟ ಏನು ಅಂತ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿಂದ ಇಲ್ಲಿ ಕರ್ಕೊಬಂದೀವ್ನಿ. ಪುಟ್ಟಕ್ಕ, ನಿನ್ ಮ್ಯಾಕೆ ನಮ್ಗೆ ಯಾವ ಸಂಶಯನೂ ಇಲ್ಲ. ಸರಿ, ಇದು ಆಗ್ಲಿ ಬಿಡು. ಪದ್ಮವ್ವ, ತೆಪ್ಪು ಮಾಡೋದು ಎಷ್ಟು ಪಾಪವೋ, ಸುಳ್ಳು ಹೇಳೋದು ಕೂಡ ಅದಕ್ಕಿಂತಲೂ ದೊಡ್ಡ ಪಾಪ. ಒಂದೇ ಮನಸ್ಸಿನಿಂದ ಯೋನಾಯ್ತು ಅನ್ನೋದನ್ನ ಎಲ್ಲರ ಮುಂದೆನೂ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.